ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು RCB GT ಮ್ಯಾಚ್ ಇದೆ. ಸೊ ನಮ್ಮ ಫ್ರೆಂಡು ಕಾರ್ತಿಕ್ ಮತ್ತು ಪ್ರಶಾಂತ್ ಅಂತ ಇಬ್ಬರೂ ನಮಗೆ VIP ಟಿಕೆಟ್ ಕೊಡಿಸಿದ್ದಾರೆ. ಸೊ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ನಮಗೆ ಡ್ರೀಮ್ ಇತ್ತು RCB ಮ್ಯಾಚ್ ಹೋಗಿ ನೋಡೋಣ, ಈ ಥರ VIP ಟಿಕೆಟಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಇದೇನೋ ಬರ್ಕೊಂಡ್ಬಂದ್ಬಿಟ್ಟಿದ್ದೀರಾ ಮೇಡಮ್? ಓಹ್ RCB ಫಾರೆವರ್ ಏನಕ್ಕೆ ಬರ್ಕೊಂಡಿರೋದು ಅದನ್ನು? ಟಿವಿಲಿ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡೋಳೆ. ತುಂಬ ಟ್ರಾಫಿಕ್ ಇತ್ತು. ಇವಾಗ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಬೈಕ್ನ ಇವಾಗ ಸ್ಟೇಡಿಯಂ ಕಡೆ ಹೊರಡ್ತಾ ಇದ್ದೀವಿ. ಮ್ಯಾಚು ಟಾಸ್ ಎಲ್ಲ ಆಗ್ಬಿಟ್ಟಿದೆ. ಇಷ್ಟೊತ್ತಾಯ್ತು ಬಂದದ್ದು ನಾವು, ಬೈಕ್ ಬೇರೆ ಕೈ ಕೊಟ್ಬಿಟ್ಟಿತ್ತು. ಒಂದು 5 ಮಿನಿಟ್ಸ್ ಸೀಟ್ನ ನೀಟಾಗಿ ಎಲ್ಲಿ ವ್ಯೂಸ್ ಚೆನ್ನಾಗಿ ಕಾಣುತ್ತೆ ಅಂತ ಹುಡುಕಿ ಇಲ್ಲಿ ಬಂದು ಕೂತ್ಕೊಂಡ್ವಿ. ವಿರಾಟ್ ಕೊಹ್ಲಿಯಲ್ಲಿ ಗ್ಲಾಸ್ ಬಿಟ್ಬಿಟ್ಟಿದ್ದಾನಂತೆ. ಗ್ಲಾಸ್ ಹಾಕಮ್ಮ, ಗ್ಲಾಸ್ ಹಾಕೋ ಮೊದಲು ಹಾಕೋ. ಏನೋ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಏನಪ್ಪ ಸೂಪರ್. ನೀವು ಹಾಕೊಂಡಿದ್ರ ಗ್ಲಾಸ್ ಹೇಗಿದೆ ಸೂರ್ಯ? ಚೆನ್ನಾಗಿದೆ, ಸ್ಟ್ರೈಟ್ ಇದೆ. ಹಾಂ ರೈಟಾ ತೋರಿಸ್ತೀನಿ. ಕೊಹ್ಲಿ ಎಂಟ್ರಿ ಆಯ್ತದೆ ಹಂಗೆ ಎಲ್ಲ. ಸಿರಾಜ್ ಫಸ್ಟ್ ಟೈಮು RCB ಆಪೋಸಿಟ್ ಆಡ್ತಾ ಇರೋದ್ರಿಂದ ಕೊಹ್ಲಿಗೆ ಫಸ್ಟ್ ಬಾಲ್ ಮಾಡೋಕ್ಕೆ ಹೋಗಿ ನಿಲ್ಲಿಸ್ಬಿಟ್ರು. ಆಮೇಲೆ ನೆಕ್ಸ್ಟ್ ಬಾಲ್ ಮಾಡೋಕ್ಕೆ ಬಂದೇಟಿಗೆ ಕೊಹ್ಲಿ ಫಸ್ಟ್ ಬಾಲೇ ಸಿರಾಜ್ಗೆ 4 ಹೊಡೆದ್ರು. ಫಸ್ಟ್ ಬಾಲೇ 4 ಹೊಡೆದ ಖುಷಿಗೆ ನಾವು ವೀಡಿಯೋ ಮಾಡಿಕೊಂಡು ಅದನ್ನಲ್ಲೇ ಸ್ಟೇಟಸ್ಗೆ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಏನಾಯ್ತು ಗೊತ್ತಾ, ಕೊಹ್ಲಿ ವೀಡಿಯೋ ಮಾಡಿ ಸ್ಟೇಟಸ್ ಹಾಕೋಷ್ಟರಲ್ಲಿ ಕೊಹ್ಲಿ ಔಟ್ ಆಗ್ಬಿಟ್ಟು ಒಂದು 50 ರನ್ಸ್ ಆದರೂ ಹೊಡಿಬೇಕಾಗಿತ್ತು. ನೋಡೋಣ. ಆದರೂ RCB ಅಲ್ವಾ, ಇನ್ನು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಇನ್ನು ಲಿವಿಂಗ್ಸ್ಟನ್ ಪಟ್ಟಿದ್ದಾರೆ, ಆಡ್ತಾವ್ರೆ. ನೋಡೋಣ, ಚೆನ್ನಾಗಿ ಆಡ್ತಾರೆ. ಇನ್ನು ವೇಟ್ ಅಂಡ್ ಸಿ. ಸೈಲೆಂಟು 3 ಓವರ್ಗೆ 14 ರನ್, 2 ವಿಕೆಟ್. ಹೊಡಿಯೋದಪ್ಪ 55-60 ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ RCB ಎಲ್ಲ ಟೈಮು ನಾವು ಸ್ಟಾರ್ಟ್ ಚೆನ್ನಾಗಿ ತಗೊತಾಯಿದ್ರು ಇದರಲ್ಲಿ ಬ್ಯಾಟಿಂಗ್ ಪವರ್ ಪ್ಲೇಲಿ. ಸಾಲ್ಟು ಸ್ವಲ್ಪ ಡೌನ್ ಆಗ್ಬಿಟ್ಟವ್ರೆ, ಯಾಕೆ ಗೊತ್ತಿಲ್ಲ. ಸಾಲ್ಟ್ ಸ್ವಲ್ಪ ಕಮ್ಮಿ ಆಗಿರ್ಬೇಕು ಊಟದಲ್ಲಿ. ನೋಡೋಣ. ಗೆದ್ಬಿಟ್ರು. ಇದು ಯಾಕೋ ವೈಟ್ ಕಾನ್ಫಿಡೆಂಟಾಗಿ ಒಂದು ಶಾಟು ಬಂದಿಲ್ಲ, ಇನ್ನೂ 1 6 ಬಂದಿಲ್ಲ. ಸೊ ನೋಡೋಣ. ಸಾಲ್ಟ್ ಸೆಟ್ ಆದರೂ ಈಗ ಒಂದು ಒಳ್ಳೆ 6 ಹೊಡೆದ್ರು ಅಂತ ನೋಡ್ತಾ ಇರೋ ಅಷ್ಟರಲ್ಲೇ ಮತ್ತೆ ನೆಕ್ಸ್ಟ್ ಬಾಲೇ ಬೋಲ್ಡ್ ಆಗಿಬಿಟ್ರು. ಈಗ 2 ಮ್ಯಾಚ್ ಎಲ್ಲ ಆಡೋರೆ. ನಮ್ಮ ಕಡೆ ಹಂಗೆ ಬ್ಯಾಟಿಂಗ್ ಕೊಡಲೇ ಕೊಡ್ತೀವಿ. ಈಗ ಇರೋರು ಹೊಸ ಜನ ಇದ್ದಾರೆ, ಅವರೆಲ್ಲ ಬ್ಯಾಟಿಂಗ್ ಆಡ್ತಾರೆ. ವಿಕೆಟು ಬ್ಯಾಟಿಂಗ್ ಪವರ್ ಪ್ಲೇಯರ್ 3 ವಿಕೆಟ್. ಒಳ್ಳೆ 6 ಒಂದು ಇವಾಗ ಸ್ಟೇಡಿಯಂ ಅಂತ 6 ಹೊಡೆದಷ್ಟು ಸಾಲ್ಟು ಹಂಗೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಕ್ಯಾಚ್ ಡ್ರಾಪು ಇಲ್ಲ ಔಟು. ಅಲ್ಲೋಡ ಸ್ಕ್ರೀನ್ ನೋಡಿ.
ಫಾಲೋ ಮಾಡ್ರಪ್ಪ ಸಿಸ್ಕೊಂಡಸ್ನ RCB ಮ್ಯಾಚ್. ಎರಡು ಕಡೆನೇ ಬರ್ತಾರೆ. ಏನ್ ಅನ್ಸ್ತಾ ಇದೆ? ಈಗ 16 ಓವರ್ ಮುಗಿದಿದೆ, 119 ಸ್ಕೋರ್. ನನ್ನ ಪ್ರಕಾರ 170 ನೋಡ್ತಾ ಇದ್ದಾರೆ. ಬಾಲ್ ಸ್ಲೋ ಆಗಿ ಬರ್ತಾ ಇದ್ದಾರೆ. ನೋಡೋಣ, 180 ಬಿಟ್ ಸ್ಕೋರ್. ಒಟ್ಟಲ್ಲಿ ಫೈಟಿಂಗ್ ಕೊಡ್ಬೋದು. ಬೆಂಗಳೂರು ಕಮ್ಮಿ ಅದು, ಬಟ್ ಓಕೆ ನೋಡೋಣ. ಬೌಲಿಂಗ್ ಮಾಡ್ಬೋದು, ಬೌಲಿಂಗ್ ಮ್ಯಾಚ್ ಮುಗಿದೈತೆ. 170 ರನ್ ಟಾರ್ಗೆಟು. ನೋಡೋ ಪಾಸಿಬಲ್ ಸ್ಕೋರ್ 5 ಡಿಪೆಂಡ್ ಮಾಡ್ಕೊತಾರೆ ಏನೋ ಅಂತ. ಏನು ಹೇಳ್ತಾರೆ ಕೇಳ್ತಾರ? ಯಾರು? RCB. ಸೋತ್ರಿಗಿದ್ರು ಕೊನೆಗೂ ಮ್ಯಾಚ್ RCB ಸೋತ್ಬಿಟ್ರು. ಸೊ ನಾವು ತಗೊಂಡಿದ್ದಂಥ ಬೋರ್ಡ್ನ ಎಲ್ಲ ಅಲ್ಲಿದ್ದಂಥ ಅಭಿಮಾನಿಗಳೆಲ್ಲ ತಗೊಂಡು ಒಂದಷ್ಟು ಫೋಟೋಸ್ಗಳನ್ನ ಹೊಡ್ಕೊಂಡ್ರು, ವೀಡಿಯೋ ಮಾಡ್ಕೊಂಡ್ರು. ಸೊ ಜೊತೆಗೆ ನಾವು ಸದಾ ಅದೇ ಥರ ಬೋರ್ಡ್ ಇಟ್ಕೊಂಡು ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತೀವಿ. ಸ್ಕೋರ್ ಕಮ್ಮಿ ಆಯಿತು. ಬೆಂಗಳೂರು ಪಿಚ್ಚಲ್ಲಿ 170 ಎಲ್ಲ ಡಿಪೆಂಡ್ ಮಾಡ್ಕೊಳಕ್ಕೆ ಆಗಲ್ಲ. ಬಟ್ ನೋಡಿದ್ವಿ, ಬಟ್ ಇನ್ನು ಸ್ಕೋರ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಏನೇ ಆದರೂ RCB ಫಾರ್ ಎವರ್ ಗೆಲ್ತಾರೆ. ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ. 2 ಮ್ಯಾಚ್ ಗೆದ್ದವರಲ್ವಾ, ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ, ಪ್ಲೇ ಆಫ್ ಬರ್ತಾರೆ. ನೋಡೋಣ. ಮ್ಯಾಚ್ ಸ್ಟಾರ್ಟ್ ಆದ ತೊಟ್ಟಿಂದ ಇದು ಇಟ್ಕೊಂಡು ನಿಂತವನೆ ಕ್ಯಾಮ್ರಾದಲ್ಲಿ ಬರಬೇಕು ಅಂತ. ಇಲ್ಲಿ ಎಲ್ಲೇ ನೋಡಿ ಒಂದೇ ಒಂದು ಬೋರ್ಡ್ಗಳಿಲ್ಲ. ಆದರೂ ಪಾಪ ಇವ್ ನಸೀಬ್ ಹೆಂಗೈತೆ ಅಂದರೆ ಕ್ಯಾಮ್ರಾದಲ್ಲಂತೂ ಕ್ಯಾಪ್ಚರ್ ಆಗಲೇ ಇಲ್ಲ ಇವನ ಮನೆ. ಓಲಿ ಅಲ್ಲಿ CC ಕ್ಯಾಮ್ರಾ ಐತೆ, ಅದಕ್ಕಾರ ತೋರಿಸ್ಬಿಡು. CC ಕ್ಯಾಮ್ರಾ ಹುಡುಗಿರ್ನೇ ತೋರಿಸ್ತಾ ಮಾಡ್ಕೊಂಡು ಹಿಡ್ಕೊಂಡು ನಿಂತಿದ್ದೀನಿ. ಮ್ಯಾಚ್ 20 ಓವರ್ ನಿಂತಿದ್ದೀನಿ. ಎಲ್ಲ ಮನೆಗೆ ಹೋಗ್ಬಿಟ್ಟವ್ರೆ, ಆದ್ರೆ ಇವನು ಹೋಯ್ತಲ್ಲ. ಇವಾಗ ಒಂಚೂರು ತೋರಿಸ್ಬೋದು. ಎಲ್ಲ ಬರೀ ವಿಘ್ನಗಳೇ ನಮಗೆ. ಬೈಕು
ಅಲ್ಲಿಂದ ಬರೋರು ಮಿನಿಮಮ್ ಒಂದು 20 ಕಡೆ ಆಫ್ ಆಗಿ ಕಿಕ್ ಹೊಡೆದು ಬಂದ್ವಿ. ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಗಾಡಿಲೇ ಕೀ ಮಾಡ್ಕೊಂಡ್ಬಿಟ್ಟಿದ್ವಿ. ಗಾಡಿ ಎಲ್ಲ ಆಯ್ತು, ಕೀ ಎಲ್ಲ ಆಯ್ತು, ಮ್ಯಾಚು ಗೆಲ್ಲಿಲ್ಲ. ಈ ಕಡೆ ಗಾಡಿ ಕೀನೂ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೂ ಇಲ್ಲ. ಆದರೂ RCB ಚೆನ್ನಾಗಿ ಆಡಿದ್ರು. RCB ಇಲ್ಲಿ ಹುಡುಕ್ತಾ ಇದ್ದೀವಿ, ನೋಡೋಣ ಇಲ್ಲಿದೆ ಏನು ಅಂತ. ಎಲ್ಲ ನೋಡ ಎಲ್ಲರೂ ಹೋಗ್ಬಿಟ್ಟವ್ರೆ. ಅಲ್ಲಿ ಮಾಡಿದ್ರು, ನಾವು ಮಾತ್ರ ಹೋಗ್ತಾ ಇದೀವಿ ಹುಡುಕೊಂಡು. ಎಂಟ್ಸಲ್ ಮ್ಯಾಚ್ ಸೋಸೋನ RCBನ. ಹುಡುಗರ್ದವ್ರೇನೆ, ಹುಡುಗಿರ್ದು 2 ಮ್ಯಾಚ್ ಸೋಸೋನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಾಗೆ ಅಲ್ಲಿ ಜಿಯೋ ಹಾಟ್‌ಸ್ಟಾರ್ ಅವರು ಇಂಟರ್ವ್ಯೂ ಮಾಡ್ತಾಯಿದ್ರು. ಸೊ ನಮ್ಮದು ಒಂದು ಇಂಟರ್ವ್ಯೂ ಮಾಡಿದ್ರು. ನಾವು ಸ್ವಲ್ಪ ಮ್ಯಾಚ್ ಬಗ್ಗೆ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಂದರೆ ಇದು ನಮಗೆ ಪಾಸಿಟಿವ್ ಇದು. ಟೀಮ್ ಚೆನ್ನಾಗಿ ಆಡ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡೋಣ. ಟೀಮ್ ಇನ್ನು ಕ್ವಾಲಿಫೈ ಆಗ್ತಾರೆ, ಕಪ್ಪು ಬರೋದು ನೆಕ್ಸ್ಟು. ಆದರೆ ನಾವು ಸಪೋರ್ಟ್ ಮಾತ್ರ RCBಗೆ ಯಾವಾಗಲೂ ಮಾಡ್ತಾ ಇರ್ತೀವಿ. ಜೈ RCB. ಸೂಪರ್. ಮತ್ತೆ ರೆಫರೆನ್ಸ್ಗೆ ನಾವು ಇವಾಗ ಇಲ್ಲೊಂದು ಸದ್ಯ ಕೀ ಮಾಡ್ತಿರೋದಕ್ಕೆ ಪಾರ್ಕಿಂಗಲ್ಲಿ ಇದ್ದಂಥವ್ರು ಕೀನೇ ಎತ್ತಿಟ್ಟಿದ್ರು. ಜೊತೆಗೆ ಅವರು ನಮ್ಮ RCB ಜೊತೆ ನಮ್ಮದು ಫೋಟೋ ಎಲ್ಲ ಹೊಡ್ಕೊಂಡು ಆಮೇಲೆ ನಮಗೆ ಕೀನ ಕೊಟ್ಟರು. ಸ್ಟೇಡಿಯಂ ಇದ್ದು ಸೋತ್ರು ಮ್ಯಾಚು, ಕೊಟ್ಟರು ಕೀನ. ಇದೊಂಥರ ಚೆನ್ನಾಗಿ ಅಲ್ಲ, ಕೀ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರಿ? ಏನು ಗೊತ್ತಾ, ಲೈಫಲ್ಲಿ ಬರೋದನ್ನ ಸ್ವೀಕರಿಸ್ಕೋಬೇಕು. ನಾನು ಇನ್ನೂ ಇದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಏನಂತ ನನಗೊಂದು ಏನಿದ್ದಾರೆ ಅಂತ ಗೊತ್ತಾ, ನಿನ್ನನ್ನು ಬಿಟ್ಟಂತ ಕಳಿಸ್ತೀವಿ. ಅವರೇ ಬಳೆ ದೋಸೆ. RCB ಫ್ಯಾನ್ಸ್ ಎಲ್ಲ ಸೋತ್ಬಿಟ್ಟು ಪಾಪ ಇಲ್ಲಿಗೆ ಎಲ್ಲರೂ ಊಟ ಮಾಡಕ್ಕೆ ಬಂದ್ಬಿಟ್ಟವ್ರು ನೋಡಿ. ಇಲ್ಲಿ ಬರೋಂಗೆ 12 ಗಂಟೆಗೆ ಗೆದ್ದಿದ್ರೆ ಎಲ್ಲರ ಮುಖದಲ್ಲೂ ಕಳೆ ಇರ್ತಿತ್ತು. ನಮಗೂ ಕೂಡ ಹೊಟ್ಟೆ ಹಸ್ತಿರೋದ್ರಿಂದ ಅಲ್ಲೇ ಅವರೇ ಬೇಳೆ ದೋಸೆ ತಿಂದು ಜೊತೆಗೆ ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಸೊ ನೆಕ್ಸ್ಟ್ ಮ್ಯಾಚ್ ಗೆಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಜೈ RCB. ಅಷ್ಟೇ.